ಧರ್ಮಸ್ಥಳದ ತಲೆಬುರುಡೆ ರಹಸ್ಯವನ್ನ ಕೆದಕೋ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದೂರುದಾರ ದೂರು ಕೊಡೋ ಸಂದರ್ಭದಲ್ಲಿ ಒಂದು ಬುರುಡೆ ಹಿಡ್ಕೊಂಡು ಬಂದಿದ್ದ. ಸದ್ಯ ಆತನ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ವಕೀಲರೊಂದಿಗೆ ಎಸ್ಐಟಿ ಕಚೇರಿಗೆ ದೂರುದಾರ ಆಗಮಿಸಿದ್ದಾನೆ. ಅಂದರೆ ಅನಾಮಿಕ ದೂರುದಾರ ಬಿಗಿ ಭದ್ರತೆಯೊಂದಿಗೆ ಕಚೇರಿಗೆ ದೂರುದಾರ ಆಗಮಿಸಿರೋದು. ನಿನ್ನೆನೆ ಹೋಮ್ ಮಿನಿಸ್ಟರ್ ಹೇಳಿದ್ರು, ಸದ್ಯಕ್ಕೆ ನಾವು ಎಕ್ಸಿಮೇಷನ್ ಪ್ರಕ್ರಿಯೆಯನ್ನು ನಡೀತಾ ಇತ್ತು, ಅದನ್ನು ನಿಲ್ಲಿಸ್ತಾ ಇದ್ದೀವಿ, ಬೇರೆ ರೀತಿಯಲ್ಲಿ ತನಿಖೆ ಆಗುತ್ತೆ. ಅಂದರೆ ರಿವರ್ಸ್ ಹಂತಕ್ಕೆ ಹೋಗ್ತಾ ಇದೆ ಇದು. ದೂರುದಾರನ ದೂರಿನ ಅಸಲಿಯತ್ತೇನು ಅನ್ನೋದನ್ನು ಕೆದಕೋ ಕೆಲಸವೂ ಕೂಡ ಆಗ್ತಾ ಇದೆ. ದೂರುದಾರನ ಅಸಲಿಯತ್ತೇನು, ಆತನ ವಿಶ್ವಾಸಾರ್ಹತೆ ಏನು, ಇದನ್ನು ಕೂಡ ಕೆದಕುವಂಥ ಕೆಲಸವನ್ನು ಎಸ್ಐಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಇಷ್ಟು ದಿನ ಆತ ಹೇಳಿದ್ದನ್ನು ಮಾಡಿದ್ದಾಯ್ತು, ಈಗ ಆತ ಏನು ಅನ್ನೋದನ್ನು ಕೆದಕುವಂಥ ಕೆಲಸಗಳಾಗ್ತಾ ಇದೆ. ಆತ ತೋರಿಸಿದಲ್ಲೆಲ್ಲ ಅಗೆದಾಯಿತು, ಅಲ್ಲಿ ಏನು ಸಿಗದೇ ಇರೋದು ಆಯಿತು. ನೆಕ್ಸ್ಟ್ ಈಗ ಆತ ಕೊಟ್ಟಿರುವಂಥ ಮಾಹಿತಿ ಎಷ್ಟರ ಮಟ್ಟಿಗೆ ಸರಿ ಇದೆ ಏನು, ಮತ್ತು ಆತ ಅದರಲ್ಲಿ ನನಗೆ ಇಂತಿಂಥವ್ರು ಹೇಳಿದ್ರು ಅಂತ ನಾನು ಹೂತು ಹಾಕಿದೆ, ಇದನ್ನೆಲ್ಲ ಹೇಳ್ಕೊಂಡಿದ್ದಾನೆ. ಸೊ ಇದರೆಲ್ಲದಕ್ಕೂ ಕೂಡ ವಿವರಣೆಯನ್ನು ಪಡ್ಕೊಳ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಇಷ್ಟು ದಿನ ಆತ ಹೇಳಿದ್ದನ್ನು ಮಾಡಿದ್ದಾಯ್ತು, ಈಗ ಆತ ಏನು, ಆತ ಕೊಟ್ಟಿರುವಂಥ ಮಾಹಿತಿ ಏನು ಅನ್ನೋದನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾ ಇದ್ದಾರಾ? ರಕ್ಷತ್, ಇವತ್ತು ಕೂಡ ಈ ಅನಾಮಿಕ ಮುಸ್ಕುಧಾರಿ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು, ಹಾಗೇನೆ ವಕೀಲರೊಟ್ಟಿಗೆ ಭದ್ರತೆಯಲ್ಲೇ ಬಂದಿದ್ದಾರೆ. ಆದ್ರೆ ಇವತ್ತು ವಿಚಾರಣೆ ಮಾಡುವ ಸಂದರ್ಭ ಇಲ್ಲ ಅಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಎಸ್ಐಟಿ ಅವರು ಸ್ಥಳ ಪರಿಶೋಧನೆ ನಿಲ್ಲಿಸಿ FSL ಏನು ವರದಿ ಬರುತ್ತೆ ಅದಕ್ಕೆ ಕಾಯ್ತಾ ಇದ್ದಾರೆ. ಅದರ ನಂತರ ಮತ್ತೆ ವಿಚಾರಣೆ, ಒಂದು ವೇಳೆ ಅದು ಬೇಕಾದ್ರೆ ಒಂದು ವೇಳೆ FSL ರಿಪೋರ್ಟ್ ಅಲ್ಲಿ ಹಾಗೇನೆ ಮಣ್ಣಿನ ಪರೀಕ್ಷೆಗೆ ಏನು ಹೋಗಿದೆ ಅದೆಲ್ಲದರಲ್ಲಿ ಏನಾದ್ರೂ ಮಾನವ ಅಂಗಾಂಗಗಳ ಅಥವಾ ಮೂಳೆಗಳ ಯಾವ್ದಾದ್ರು ಅಂಶಗಳು ಕಂಡು ಬಂದ್ರೆ ಅಥವಾ DNA ಯಾವ್ದಾದ್ರು ಅಂಶಗಳು ಕಂಡು ಬಂದ್ರೆ ಅದರ ನಂತರ ಮುಂದಿನ ಪ್ರೊಸೀಜರ್ ಮಾಡ್ಲಿಕ್ಕೆ SIT ಅಧಿಕಾರಿಗಳು ತೀರ್ಮಾನ ಮಾಡಿರುವಂತದ್ದು. ಒಂದು ವೇಳೆ ಆ ತರದ್ ಏನಾದ್ರು ಬಂದಿದ್ರೆ ನೆಕ್ಸ್ಟ್ ಮತ್ತೆ ಆತನನ್ನ ಕರೆದು ವಿಚಾರಣೆ ಮಾಡಿ ಮತ್ತಷ್ಟು ಜಾಗಗಳನ್ನ ಗುರುತಿಸುವಂತ ಸಂದರ್ಭ ಬರಬಹುದು. ಆದ್ರೆ ಈವರೆಗೆ ಏನು ವಿಚಾರಣೆಗಳನ್ನ ಮಾಡಲಾಗಿದೆ, ಸಾಕ್ಷಿಗಳ ವಿಚಾರಣೆ ಹಾಗೆ ಸಾಂದರ್ಭಿಕ ಸಾಕ್ಷಿಗಳು ಏನಾದ್ರು ದೊರೆತಿದ್ರೆ, ಹಾಗೆ ಆ ಸಂದರ್ಭದಲ್ಲಿ 1994 ಇಂದ 2014 ವರೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯತಿಲಿ ಯಾರೆಲ್ಲ ವರ್ಕ್ ಮಾಡಿದ್ರು ಮತ್ತೆ ಆ ಸಂದರ್ಭದಲ್ಲಿ ಸಫಾಯಿ ಕರ್ಮಚಾರಿಗಳು ಯಾರಿದ್ರು, ಈ ಹಿಂದೆ ನಡೆದಂತಹ ವಿಚಾರಣೆ ಏನೆಲ್ಲ ನಡೆಸಲಾಗಿದೆ ಅದನ್ನೆಲ್ಲ ದಾಖಲೀಕರಣ ಮಾಡುವಂತ ಈಗ ಪ್ರಕ್ರಿಯೆ ಆರಂಭವಾಗಿದೆ. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.